ಬಿ ರೆಡಿ ಫಾರ್ ದ ಟಫ್ ಟೈಮ್ಸ್ ಅಂತ ಹೇಳ್ತಾರೆ. ಅಂದರೆ ನಾವು ಲೈಫಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ಆಗುವಂಥ ಚಾನ್ಸಸ್ಸು ತುಂಬಾ ಕಡಿಮೆ. ಲೈಫು ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ, ನಾವು ಅಂದ್ಕೊಂಡಂಗೆ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡ್ರೆ ನಮ್ಮ ತಪ್ಪು ಕಲ್ಪನೆ. 95% ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ, ನಾವು ಅಂದ್ಕೊಂಡೇ ಇರಲ್ಲ. ಕೆಲವು ಸತಿ ಅಂತೂ ನಾವು ಅಂದ್ಕೊಂಡಿದ್ದಕ್ಕಿಂತ 100 ಟೈಮ್ಸ್ ವರ್ಸ್ಟ್ ಸಿಚುವೇಶನ್ಸ್ ಬರುತ್ತೆ. ನಮ್ಮನ್ನು ತುಂಬ ಕೆಳಗೆ ಮಾಡುತ್ತೆ. ನಮ್ಮ ಕೈಯಲ್ಲಿ ಆಗುತ್ತಾ ಎದ್ದೇಳೋಕ್ಕೆ, ನಾವು ಅಷ್ಟು ಸ್ಟ್ರೆಂತ್ ನಮ್ಮಲ್ಲಿ ಇದೆಯಾ ಅಂತ ಕ್ವೆಶ್ಚನ್ ಮಾರ್ಕ್ ಬರ್ತಾ ಇರುತ್ತೆ. ಬಟ್ ಆದರೂ ಕೂಡ ನಮ್ಮ ಕೈಯಲ್ಲಿ ಆಗುತ್ತೆ. ನಾವು ಅದನ್ನು ಫೇಸ್ ಮಾಡ್ತೀವಿ, ಎದ್ದು ಸ್ಟ್ರಾಂಗಾಗಿ ಅದನ್ನು ಟ್ಯಾಕಲ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸಿಂದ ಲೈಫ್ನ ಲೀಡ್ ಮಾಡೋದೇ ಚಾಲೆಂಜು. ಹಲೋ ಎವ್ರಿವನ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಹೊರಗಡೆ ಬೇಗ ಹೋಗಬೇಕಿತ್ತು. ಆ ಡೇ ಯಾವ ರೀತಿ ಇತ್ತು ಚಾಲೆಂಜಿಂಗ್ ಅಂತ ಹೇಳ್ತೀನಿ. ಇದ್ದಕ್ಕಿದ್ದಂಗೆ ಹೊರಟಿದ್ದು ಜಸ್ಟ್ 1 ಅವರಲ್ಲಿ ಹಿಂದಿನ ದಿನವೇ ಅವರೆಕಾಳೆಲ್ಲ ತಂದಿದ್ದೆ. ಅತ್ತೆ ಎಲ್ಲ ಬಿಡಿಸಿ ಹಿದ್ಕಿದ ಬೇಳೆ ಮಾಡಿಟ್ಟಿದ್ರು. ನಮ್ಮ ಮನೇಲಿ ಹಿದ್ಕಿದ ಬೇಳೆ ಸಾರು, ಹಿದ್ಕಿದ ಬೇಳೆ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಇಷ್ಟ. ಅದರ ರೆಸಿಪಿನ ಮುಂದೆ ತೋರಿಸ್ತಾ ಹೋಗ್ತೀನಿ. ಮೊಟ್ಟೆ ಹಾಕಿ ಸಾರೂ ಮಾಡಿದ್ದೆ, ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಳ್ಳೆ ಬಿಸಿ ಬಿಸಿ ಉಪ್ಪಿಟ್ಟು ಚಟ್ನಿ ಮಾಡಿದ್ದೆ. ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಲ್ವಾ? ಬಿಸಿ ಬಿಸಿಯಾಗಿ ಈ ಚಳಿಗೆ ಉಪ್ಪಿಟ್ಟು ಮತ್ತು ಚಟ್ನಿ ಬಾರಿಸ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ನಾನು ಅಡುಗೆ ಎಲ್ಲ ಮಾಡಬೇಕಾದ್ರೆ ಮಕ್ಕಳಿಗೆಲ್ಲ ತಲೆ ಸ್ನಾನ ಮಾಡ್ಕೊಳ್ಳಿ ಅಂತ ಅಂದೆ. ತಲೆ ಸ್ನಾನ ಮಾಡಾದ್ಮೇಲೆ ಕೂದಲು ಹೇಗಿರುತ್ತೆ ಆಯಿತಾ? ಕೂದಲು ಹೇಗಿದ್ದಿದ್ದು ಹೇಗಾಯಿತು ಅಂತ ತೋರಿಸ್ತೀನಿ. ಯಾವ ಹೇರ್ ಡ್ರೈಯರು ಮತ್ತು ವಾಲ್ಯೂಮೈಸರ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಇದು ನನ್ನ ಕೂದಲು ತುಂಬ ಸಿಕ್ಕು ಅಂದರೆ ಸಿಕ್ಕು, ಆ ಥರ ಇದ್ದಿದ್ದ ಕೂದಲು ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಯಿತು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನಿವತ್ತು ಅಗಾರೋ ಅವರ ವಾಲ್ಯೂಮೈಸರ್ HV2179 ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ತರಿಸಿದ್ದೆ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡೋಕ್ಕೇ ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ನೀಟಾಗಿದೆ ಗೊತ್ತಾ. ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜೊತೆಗೆ ನೋಡೋಕ್ಕೆ ಎಷ್ಟು ಪ್ಲೆಸೆಂಟಾಗಿರುತ್ತೆ ಅಂದರೆ, ಇದರಲ್ಲೊಂದು ಮೇನ್ ಯೂನಿಟ್ ಬರುತ್ತೆ, ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಅಂದರೆ ಇದು ಏನು ಸ್ಪೆಷಾಲಿಟಿ ಅಂದರೆ, ಇದರದ್ದು 1200 ವ್ಯಾಟ್ ಹೇರ್ ಡ್ರೈಯರ್. ಇದು ಆಪ್ಟಿಮಮ್ ಲೆವೆಲ್ ಆಫ್ ಹೇರ್ ಫ್ಲೋ ಇರೋದ್ರಿಂದ ಜೆಂಟಲ್ ಡ್ರೈಯಿಂಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಏನಾದರೂ ಸಲೂನ್ ಸ್ಟೈಲಲ್ಲಿ ವಾಲ್ಯೂಮೈಸರ್ ಬೇಕು ಅಂದರೆ, ನಿಮ್ಮ ಹೇರ್ನ ತಿಕ್ಕಾಗಿ ಕಾಣಿಸ್ಬೇಕು, ಫಾಸ್ಟಾಗಿ ಹೇರ್ ಡ್ರೈ ಮಾಡಬೇಕು ಅಂದರೆ ಇದು ಬೆಸ್ಟ್ ಆಪ್ಷನು. ಇಲ್ಲಿ ನೋಡಿ, ಇದು ಓವಲ್ ಬ್ಯಾರಲ್ ಇದೆ. ಅಂದರೆ ಈ ಥರ ಓವಲ್ ಶೇಪ್ ಇದ್ದರೆ ಬೆಟರಾಗಿ ಹೇರ್ನ ವಾಲ್ಯೂಮ್ ಕೊಡೋಕ್ಕೆ ಮತ್ತು ಸ್ಟೈಲಿಂಗ್ ಮಾಡೋಕ್ಕೆಲ್ಲ ತುಂಬಾ ಬೆಸ್ಟ್ ಇದು. 360 ಡಿಗ್ರಿ ಏರ್ ಫ್ಲೋ ವೆಂಟ್ಸ್ ಇರುತ್ತೆ. ಅಂದರೆ 360 ಸುತ್ತಲೂ ಏರ್ ಫ್ಲೋ ಇರೋದ್ರಿಂದ ಈವನ್ನಾಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜೊತೆಗೆ ಒಳ್ಳೆ ಸ್ಟೈಲಿಂಗು ಮಾಡ್ಬೋದು. ಸೆರಾಮಿಕ್ ಟೌರ್ಮಲಿನ್ ಸರ್ಫೇಸ್ ಇರೋದ್ರಿಂದ ಕೂಡ ಈವನ್ನಾಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವುದೇ ಹೇರ್ ಟೈಪ್ಸ್ಗೆ ಇದು ಕನ್ಸಿಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. 360 ಡಿಗ್ರಿ ಕಾರ್ಡ್ ಮೂಮೆಂಟ್ ಇರೋದ್ರಿಂದ ಈಸಿಯಾಗಿ ಯೂಸ್ ಮಾಡ್ಕೋಬೋದು, ಎಲ್ಲನ ಮೂವ್ ಮಾಡ್ಕೋಬೋದು, ಆರಾಮಾಗಿ ಸ್ಟೈಲಿಂಗು ಡ್ರೈಯಿಂಗು ಎಲ್ಲ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಏನು ಅಂದರೆ 3 ಹೀಟ್ ಮತ್ತು 2 ಸ್ಪೀಡ್ ಸೆಟ್ಟಿಂಗ್ಸ್ ಇರುತ್ತೆ. ಅಂದರೆ ಏನಾದರೂ ವರ್ಸಟೈಲ್ ಸ್ಟೈಲಿಂಗ್ ಮಾಡ್ಕೋಬೇಕು ಅಂದರೆ ಸೂಪರ್ ಇದು. ಇದರಲ್ಲಿ 3 ಹೀಟ್ ಸೆಟ್ಟಿಂಗ್ಸು ಮತ್ತು 2 ಸ್ಪೀಡ್ ಸೆಟ್ಟಿಂಗ್ಸ್ ಇರುತ್ತೆ. ಅಂದರೆ ಥಿನ್ ಹೇರ್ ಇರೋರಿಗೆ, ಥಿಕ್ ಹೇರ್ ಇರೋರಿಗೆ, ಕೋರ್ಸ್ ಹೇರ್ ಇರೋರಿಗೆ ಡಿಫ್ರೆಂಟ್ ಹೀಟ್ ಸೆಟ್ಟಿಂಗ್ಸ್ ಇರುತ್ತೆ ಮತ್ತು ಸ್ಪೀಡ್ ಸೆಟ್ಟಿಂಗ್ಸ್ ಇರುತ್ತೆ. ಥಿನ್ ಹೇರ್ ಇರೋರು ಸ್ವಲ್ಪ ಲೋ ಸ್ಪೀಡು, ಥಿಕ್ಕು ಮತ್ತು ತುಂಬ ಕೋರ್ಸ್ ಹೇರ್ ಇರೋರು ಸ್ವಲ್ಪ ಹೈ ಸ್ಪೀಡೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, 3 ಹೀಟ್ ಸೆಟ್ಟಿಂಗ್ಸು ಮತ್ತು 2 ಸ್ಪೀಡ್ ಸೆಟ್ಟಿಂಗ್ಸು ಆರಾಮಾಗಿ ನಿಮ್ಮ ಹೇರ್ ಟೈಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರೋದು. ನನಗೆ ಅದಕ್ಕೆ ಹೇರ್ ಡ್ರೈ ಫಸ್ಟು ಟವಲ್ ಡ್ರೈ ಮಾಡ್ಕೊ ಅಂತ ಅಂದೆ. ಆಮೇಲೆ ಸ್ವಲ್ಪ ಸಿಕ್ಕ ಬಿಡಿಸ್ಕೊಂಡ್ರೆ ಅದು ಸ್ಟೈಲಿಂಗ್ ಮಾಡೋದು, ಡ್ರೈಯಿಂಗ್ ಮಾಡೋದು ಎಲ್ಲ ಈಸಿ. ನಾನು ಒರೆಸ್ಕೊಂಡ್ರೂ ಅದು ಡ್ರೈ ಆಗ್ತಾ ಇರಲಿಲ್ಲ. ನೋಡ್ಬೋದು, ಕೂದಲು ಈ ಥರನೇ ಇದೆ. ಸೊ ಅದಕ್ಕೇ ಹೇರ್ ಡ್ರೈಯರ್ ಟ್ರೈ ಮಾಡೋಣ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು, ಯಾವ ರೀತಿ ಇರುತ್ತೋ ಅಂತ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿತ್ತು. ಏನೋ ನಿಮಗೆ ಹೇಳಬೇಕು ಅಂತ ಅಲ್ಲ,
ಅದನ್ನು ನೋಡಿ ಚಿನ್ನಿನೂ ಅಂದ್ಲು ನನಗೂ ಡ್ರೈ ಮಾಡು ಅಂದರೆ ನೋಡಿ ಹೇರಲ್ಲಿ ಇನ್ನೂ ಆ ರೀತಿನೇ ಇರುತ್ತೆ. ಈ ವಿಂಟರಲ್ಲಿ ನೀರು ಥರ ಅದೇ ಥರ ಇದೆ ಅಂದರೆ ಹೊರಗಡೆ ಹೋಗೋದು ಕಷ್ಟ, ಜೊತೆಗೆ ಕೋಲ್ಡು ಅದು ಇದು ಆಗ್ತಾ ಇರುತ್ತೆ. ಫಸ್ಟ್ ಸ್ವಲ್ಪ ಹೀಟ್ ರೆಸಿಸ್ಟೆಂಟು ಸಿರಮ್ ಏನಾದರೂ ಇದ್ದರೆ ಅಪ್ಲೈ ಮಾಡ್ಕೋಬೋದು. ಯಾಕೆ ನನಗೆ ಏನೂ ನೆಸೆಸಿಟಿ ಇಲ್ಲ ಅಂತ ಅನಿಸ್ತು, ಯಾಕೆಂದರೆ ಅಷ್ಟೊಂದೇನು ನಿಜವಾಗ್ಲೂ ಹೀಟ್ ಬರೋಲ್ಲ. ನಾನು ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೊಂದು ಹೀಟ್ ಬರುತ್ತಾ ಅಂತ, ಏನೂ ಅಷ್ಟೊಂದು ಹೀಟ್ ಬರಲಿಲ್ಲ. ಆಮೇಲೆ ಸ್ವಲ್ಪನೇ ಸೆಕ್ಷನ್ ಮಾಡಿಕೊಂಡು ಕೂದಲನ್ನ ಈ ರೀತಿ ಕ್ರೌನಿಂದ ಕೆಳಗಡೆವರೆಗೂ ಮೂವ್ ಮಾಡ್ಕೋಬೇಕು. ಆ್ಯಂಟಿ ಸ್ಕ್ಯಾಲ್ಡ್ ಹೆಡ್ ಡಿಸೈನ್ ಇರೋದ್ರಿಂದ, ಇದರಲ್ಲಿ ಐಕಾನಿಕ್ ಟೆಕ್ನಾಲಜಿ ಇರೋದ್ರಿಂದ ಸಿಕ್ಕನ್ನು ಆರಾಮಾಗಿ ಬಿಡಿಸುತ್ತೆ. ಇದು ಅಂದರೂ ಅದೇನಾದರೂ ಫ್ರಿಝಿ ಕೂದಲು ಥರ ಇದ್ದರೆ ಅದೇನೂ ಕಾಣಿಸೋದೇ ಇಲ್ಲ, ನೀಟಾಗಿ ಸ್ಟ್ರೇಟ್ ಆಗುತ್ತೆ. ಕರ್ಲ್ ಮಾಡ್ಕೋಬೋದು, ರೌಂಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ನಾನು ಮಾಡಿದ್ದೀನಿ ಎಷ್ಟು ಸ್ಟ್ರೈಟಾಗಿ, ಎಷ್ಟು ಚೆನ್ನಾಗಾಯಿತು ಗೊತ್ತಾ. ನನಗೊಂಥರ ಖುಷಿ ಆಗೋಯಿತು, ಫಸ್ಟ್ ಟೈಮ್ ಯೂಸ್ ಮಾಡಿದ್ದಲ್ವ. ನನಗೆ ಇದರಲ್ಲೆಲ್ಲ ನಾನು ಎಲ್ಬೋರ್ಡು ನನಗೆ ಯೂಸ್ ಮಾಡೋಕ್ಕೆ ಬರುತ್ತೋ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಯಾವ ಥರ ಇದ್ದಿದ್ದು ಕೂದಲು ಯಾವ ಥರ ಚೇಂಜ್ ಆಯಿತು ಅಂತ ನೋಡ್ಬೋದು. ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ನಿಮ್ಮ ಜೊತೆ ಡೆಫಿನೆಟ್ಲಿ ಒಂದು ಜೆನ್ಯೂನ್ ರಿವ್ಯೂ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಏನೋ ಓವರ್ ಹೀಟ್ ಆಗಿ ಏನೋ ತಲೆಯೆಲ್ಲ ಏನಾದರೂ ಆಗಿಬಿಡುತ್ತೆ ಅಂತ ಏನಿಲ್ಲ. ಓವರ್ ಹೀಟ್ ಆದರೆ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಕೂಲ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಡ್ಯಾಮೇಜ್ ಮಾಡಬಾರ್ದು, ಮಿಷಿನ್ ಹಾಳಾಗಬಾರ್ದು, ಆಮೇಲೆ ಸ್ಕಾಲ್ಪ್ಗೆ ಏನೂ ಆಗಬಾರ್ದು ಅಂತ ಅದಕ್ಕದೇ ಆಫ್ ಆಗಿಬಿಡುತ್ತೆ, ಆಯಿತಾ. ಜೊತೆಗೆ ಇದು ವೇವಿ ಕೂದಲು, ಸ್ಟ್ರೇಟು, ಕರ್ಲಿ, ಕಾಯ್ಲಿ ಯಾವ ಥರ ಕೂದಲು ಟೈಪ್ಗನ ಯೂಸ್ ಮಾಡ್ಕೋಬೋದು. ಮಾತ್ರ ನೆನ್ಪಿಟ್ಕೋಬೇಕು, ಏನಾದರೂ ತುಂಬ ತೊಟ್ಟಿಗ್ತಾ ಇದೆ ಆ ಥರ ಕೂದಲಿಗೆಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಒಂದು 80% ಡ್ರೈ ಮಾಡ್ಕೊಳ್ಳಿ, ಆಮೇಲೆ ಯೂಸ್ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ನಿಮಗೆ ಜೆನ್ಯೂನಾಗಿ ರಿವ್ಯೂ ಕೊಡೋಣ ಅಂತ 3 ಜನಕ್ಕೂ ಯೂಸ್ ಮಾಡಿದ್ದೀನಿ. ನಾನಿದಂತೂ ಎವಿಡೆಂಟಾಗಿ ಒಳ್ಳೆ ರಿಸಲ್ಟ್ ಆಯಿತಾ, ಸುಮ್ಮನೆ ವೀಡಿಯೋ ಮಾಡಬೇಕು ಅಂತೆಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬಂತು. ಚಿನ್ನಿಗೆ ಅವಳನ್ನ ನೋಡ್ಬಿಟ್ಟು ನನಗೂ ಮಾಡು ಅಂತ ಅನಿಸ್ತು. ಡ್ರೈಯರೇ ಅಲ್ವಾ, ಹಿಂಗೆ ಹೆಂಗಿದ್ರು ಹೊರಗಡೆ ಹೋಗಬೇಕಿತ್ತು, ಆ ತಲೆಯೆಲ್ಲ ವೆಟ್ಟಿದ್ರೆ ಒಂಥರ ಕೋಲ್ಡು ಈ ವೆದರ್ಗೆ ಅಂದ್ಬಿಟ್ಟು ಅವಳಿಗೂ ಡ್ರೈ ಮಾಡ್ತಾಯಿದ್ದೆ. ಬೇಗನೆ ಡ್ರೈ ಆಗೋಯ್ತು. ಅವಳು ಕೋಪ ಮಾಡ್ಕೊಂಡಿದ್ಲು ಆ್ಯಕ್ಚುಲಿ, ಬರೀ ಅಕ್ಕಂಗೆ ಮಾಡ್ತೀಯ ನನಗೆ ಮಾಡಲ್ಲ ಅಂತ. ಬಟ್ ಬೇಗನೆ ಡ್ರೈ ಆಗೋಯ್ತು. ಅದೊಂಥರ ನೆಮ್ಮದಿ ಅನಿಸ್ತು. ಹೊರಗಡೆ ಹೋದರೂ ತಲೆ ಎಲ್ಲ ಒಂಥರ ವೆಟ್ಟಾಗಿಲ್ವಲ್ಲ ಅಂತ. ಇಲ್ಲಿ ನೋಡಿ, ನಾನು ನಿಜ ಹೇಳಬೇಕು ಅಂದರೆ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ಗೆಲ್ಲ ಬೇಗನೆ ಡ್ರೈ ಆಗೋಯ್ತು. ನಾನು ಹಿಂದೆ ತೋರಿಸ್ತೀನಿ ಆಯಿತಾ, ಹಿಂದೆ ಕೂದಲು ಯಾವ ರೀತಿ ಇದೆ. ಇನ್ನು ಇಲ್ಲಿ ನಾನು ಇನ್ನೂ ಡ್ರೈ ಮಾಡಿಲ್ಲ. ಮುಂದೆ ಕೂದಲು ನೋಡಿ, ಹಿಂದೆ ಕೂದಲು ನೋಡಿ. ಇಲ್ಲೆಲ್ಲ ಸ್ವಲ್ಪ ಮಾಯ್ಶ್ಚರ್ ಇದೆ, ಬಟ್ ಮುಂದೆ ಕೂದಲು ಎಷ್ಟು ಚೆನ್ನಾಗಿ ಡ್ರೈ ಆಗೋಗಿದೆ. ಸೊ ನೀವು ಕೂಡ ಏನಾದರೂ ಫಾಸ್ಟಾಗಿ ಡ್ರೈ ಮಾಡಬೇಕು. ನಂದಂತೂ ತಿನ್ ಹೇರು ಆಯಿತಾ. ಇಲ್ಲಿ ಹೊಸ ಮನೆಗೆ ಬಂದಾದ್ಮೇಲಂತೂ ಹಾರ್ಡ್ ವಾಟರ್ ತುಂಬ ಕೂದಲು ಉದ್ರೋಗಿದೆ. ಅದು ಸ್ವಲ್ಪ ವಾಲ್ಯೂಮ್ ಆ್ಯಡ್ ಮಾಡ್ಕೋಬೇಕು. ನಮ್ಮ ಲೇಡೀಸ್ಗೆಲ್ಲ ಹಂಗೆ ಅಲ್ವಾ, ತುಂಬ ತಿಕ್ಕಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಹೇರ್ ಇಂಪಾರ್ಟೆಂಟ್, ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನನಗಂತೂ ಈ ಪ್ರಾಡಕ್ಟ್ ಇಷ್ಟ ಆಯಿತು. ನಾನಿದಂತೂ ಈ ಥರ ಇದ್ದಿದ್ಲು ಕೂದಲು ಈ ಥರ ಆಯಿತು ಅಂದರೆ ಯೋಚನೆ ಮಾಡಿ. ನನಗಂತೂ ಅವಳು ಕೂದಲು ನೋಡಿ ಭಾರಿ ಖುಷಿಯಾಗೋಯ್ತು. ಆ ಹೇರ್ ಡ್ರೈಯರ್ ಬಿಟ್ಟು ಇನ್ನೇನೂ ಇಲ್ಲ, ಆರಾಮಾಗಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು, ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸರಿ, ನೆಕ್ಸ್ಟು ಮಕ್ಕಳದೆಲ್ಲ ರೆಡಿಯಾಗಿ ಮುಗಿಸ್ಕೊಂಬಿಟ್ರೆ ನಾವು ಆರಾಮಾಗಿ ರೆಡಿ ಆಗ್ಬೋದು ಅಂತ ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಅಷ್ಟೊತ್ತಿಗೆ ನನ್ನ ಕೂದಲು ಆಲ್ಮೋಸ್ಟ್ ಒಂದು 70% ಡ್ರೈ ಆಗಿತ್ತು. ಸ್ವಲ್ಪ ಒರೆಸ್ಕೊಂಡೆ ಟವಲಲ್ಲೆಲ್ಲ. 80% ಡ್ರೈ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಸುಮ್ಮನೆ ಕ್ರೌನಿಂದ ಎರಡೂ ಕಡೆ ಈ ಥರ ನಿಧಾನಕ್ಕೆ ಮಾಡ್ಕೊಂಡು ಹೋಗಿ. ನನಗೆ ಒಂದು ಸತಿ ಮಾಡಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ನನ್ನ ಕೂದಲು ತುಂಬ ವೇವಿ. ಸ್ವಲ್ಪ ಸೆಟ್ ಆದ್ರೂ ತುಂಬ ಖುಷಿ ಆಗ್ಬಿಡುತ್ತೆ ನನಗೆ 1-2 ಸತಿ ಮಾಡಿದ ತಕ್ಷಣವೇ ಖುಷಿಯಾಗೋಯಿತು. ಈ ಕಡೆ ನೋಡಿ, ಲೆಫ್ಟದು ಯಾವ ರೀತಿ ಇದೆ, ರೈಟದು ಯಾವ ರೀತಿ ಇದೆ ಅಂತ ಲಾಸ್ಟಲ್ಲಿ ರಿಸಲ್ಟು ತೋರಿಸ್ತೀನಿ. ನಂದು ಎಷ್ಟು ತಿನ್ ಹೇರು ನೀವೇ ನೋಡ್ತಾ ಇದ್ದೀರಾ. ಡೆಫಿನೆಟ್ಲಿ ಒಂದು ವಾಲ್ಯೂಮ್ ಅಂತೂ ಎವಿಡೆಂಟಾಗಿ ನಿಮಗೆ ಕಾಣುತ್ತೆ. ನೋಡಿ ಲೆಫ್ಟ್ ಸೈಡ್ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಫೈನಲಿ ಎಲ್ಲ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಸೆಕ್ಷನ್ ತೊಗೊಂಡು ಸ್ವಲ್ಪ ಕೂದಲಿಗೆ ಮಾಡಿಕೊಂಡ್ರೆ ನೀಟಾಗಿ ಸೆಟ್ಟಾಗೋಗುತ್ತೆ. ಸೊ ಸಲೂನ್ ಸ್ಟೈಲಲ್ಲೇ, ನಾವು ಸಲೂನ್ಗೆಲ್ಲ ಅಂತೂ ಹೋಗಲ್ಲ. ನಾನು ಹೇಳಿದ್ದೀನಲ್ಲ, ಹೋಗೇ ಇಲ್ಲ ನಾನು. ಮನೆಯಲ್ಲೇ ಈ ಥರ ಕೂದಲನ್ನ ಸೆಟ್ ಮಾಡ್ಕೋಬೇಕು. ಆರಾಮಾಗಿ ಏನಾದರೂ ಪಾರ್ಟಿ ವೇರ್ಗೆ, ಫಂಕ್ಷನ್ಗೆ, ಮದುವೆಗೆ, ಬರ್ಡೇಗೆ ಏನಾದರೂ ಹೋಗಬೇಕು ಅಂದರೆ ನಿಜವಾಗ್ಲೂ ಹೇಳಿ ಹೇಗನ್ನಿಸ್ತು ಅಂತ. ಡೆಫಿನೆಟ್ಲಿ ಚೆನ್ನಾಗಿ ಕಾಣ್ತಾ ಇತ್ತು, ನನಗಂತೂ ಖುಷಿಯಾಗೋಯಿತು. ಸೊ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ಪರ್ಚೇಸ್ ಮಾಡಿ, ವರ್ತ್ ಅಂತ ಅನಿಸ್ತು. ಸೊ ನನ್ನ ಫೈನಲ್ ಲುಕ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಇದೆ.
ಇದ್ರದ್ದು ಕಾರ್ಡ್ ಲೆಂತ್ ಕೂಡ ತುಂಬ ಲೆಂತಿಯಾಗಿರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಜೊತೆಗೆ ಕ್ಯಾರಿ ಮಾಡೋದು ಕೂಡ ಈಸಿ. ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿ ಅಲ್ಲಿ ವೆಲ್ಕ್ರೋದು ರ್ಯಾಪರ್ ಕೊಟ್ಟಿರ್ತಾರೆ, ರ್ಯಾಪ್ ಮಾಡಿ ಒಂದು ಚಿಕ್ಕ ಬ್ಯಾಗ್ ಆದರೂ ಸಾಕು ಆಯಿತಾ, ಅದರಲ್ಲಿ ಇಟ್ಕೊಂಡು ಹೋಗ್ಬೋದು. ನಾನು ಅದಕ್ಕೆ ತೋರಿಸೋಣ ಅಂತಲೇ ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದೀನಿ. ಹೊರಗಡೆ ಏನಾದರೂ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು ಅಂದರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಈಗ ಫಸ್ಟು ಮೊಟ್ಟೆ ಸಾರು ಹೆಂಗೆ ಮಾಡೋದು, ಬೇಳೆ ಮೊಟ್ಟೆ ಸಾರು ಮಂಡ್ಯದ ಸ್ಟೈಲಲ್ಲಿ, ಮೈಸೂರು ಸ್ಟೈಲಲ್ಲಿ ಸ್ವಲ್ಪ ಲವಂಗ, ಒಂದು 5-6 ಚಕ್ಕೆ, ನಾಟಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹುರ್ಗಡ್ಲೆ, ಇದಿಷ್ಟು ಒಂದು 2 ಈರುಳ್ಳಿ ಮತ್ತು ಕೊಬ್ಬರಿ ಆಯಿತಾ, ಸ್ವಲ್ಪ ಕಾಯಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ. ನನಗೆ ಬೆಸ್ಟ್ ಪಾರ್ಟ್ ಅಂದರೆ ಈ ಬೇಳೆನ ಮುಟ್ಟೋದು ಅತ್ತೆ ಬಿಡಿಸ್ಕೊಟ್ಟಿದ್ರು ಆಯಿತಾ. ನಮ್ಮ ಅತ್ತೆ ಇದು ನನಗೆ ಈ ವಿಷಯದಲ್ಲಿ ನನಗೆ ಇವೆಲ್ಲ ಕೆಲಸ ಆಗೋದು ಇಲ್ಲ, ಟೈಮೂ ಇಲ್ಲ ನನಗೆ. ಕಡಲೆಕಾಯಿ ಬಿಡಿಸೋದು, ಆಮೇಲೆ ಇದನ್ನೆಲ್ಲ ಹಿತ್ಕೋದು ಅಂದರೆ ಅದು ಮುಟ್ಟೋಕ್ಕೆ ಇಷ್ಟ ನನಗೆ. ಒಳ್ಳೆ ಪರ್ಲ್ಸು ಮುತ್ತಿನ ಥರ ಇರುತ್ತೆ, ಅದು ಮುಟ್ಟೋಕ್ಕೆ ಇಷ್ಟ ಆಗುತ್ತೆ. ಬಟ್ ಬಿಡಿಸ್ಬೇಕು ಅಂದರೆ ಟೈಮೂ ಇರಲ್ಲ, ನನ್ನ ಕೈಲಿ ಆಗೋದು ಇಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಟ್ಟಿದ್ರು. ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಎಷ್ಟು ಚೆಂದ ಅಲ್ಲ, ಇದೊಂದು ಸೀಸನ್ನು, ನೇಚರ್ದು ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ನ್ಯಾಚುರಲಾಗಿ ಆಗಲೇ ತಂದು ಆಗಲೇ ಬಿಡಿಸಿ ಆಗಲೇ ಸಾಂಬಾರು ಮಾಡ್ಕೊಂಡು ತಿಂದರೆ ಮಜಾನೇ ಬೇರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದನ್ನೆಲ್ಲ ಮಸಾಲೆ ರುಬ್ಕೋತಾ ಇದ್ದೀನಿ. ಪ್ರೊಸೀಜರ್ನ ನೋಡ್ತಾ ಹೋಗಿ. ಜೊತೆಗೆ ಈಗ ಟಾಪಿಕ್ ಬಗ್ಗೆ ಮಾತಾಡೋಣ. ಟಫ್ ಟೈಮ್ಸಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಅಂದರೆ, ಫಸ್ಟ್ ನಾವು ನಮ್ಮ ಮೆಂಟಾಲಿಟಿನ ಚೇಂಜ್ ಮಾಡ್ಕೋಬೇಕು. ಹೇಗೆ ಅಂದರೆ, ಲೈಫ್ ಯಾವಾಗಲೂ ಸ್ಮೂತಾಗೇ ಇರುತ್ತೆ, ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಹಾಗೆ ಆಗ್ತಾ ಇರುತ್ತೆ ಅಂತ ನಾವು ತಲೆಯಲ್ಲಿ ಅಂದ್ಕೊಂಡಾಗ್ಲೇ ಎಕ್ಸ್ಪೆಕ್ಟೇಷನ್ಸಿಂದಲೇ ನೋವು ಜಾಸ್ತಿ ಆಗೋದು. ಅದೇ ನಮ್ಮನ್ನು ವೀಕ್ ಮಾಡೋದು. ಸೊ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಸೆಕೆಂಡು, ನಾವು ಸ್ಟ್ರಾಂಗಾಗಿ ಯಾವುದೇ ಸಿಚುವೇಶನ್ಸ್ ಬಂದರೂ ನನ್ನ ಕೈಲಾಗುತ್ತೆ, ನಾನು ಫೇಸ್ ಮಾಡೋಕ್ಕಾಗುತ್ತೆ ಅಂತಲೇ ಸೆಲ್ಫ್ ಟಾಕು ಪಾಸಿಟಿವ್ ಆಗಿ ಮಾತಾಡಬೇಕು. ಅಂದರೆ ನೀವೇ ಮೋಟಿವೇಟೆಡ್ ಮಾಡ್ಕೋಬೇಕು. ಲೈಫಲ್ಲಿ ಯಾರೋ ಬಂದು ನಿನ್ನ ಕೈಲಾಗುತ್ತೆ, ಮಾಡು ಅಂತ ಹೇಳೋ ಚಾನ್ಸಸ್ಸು ತುಂಬ ಕಡಿಮೆ. ಆ ಥರ ಹೇಳೋರು ಇದ್ದಾರೆ ಅಂದರೆ ನಮ್ಮಷ್ಟು ಲಕ್ಕಿ ಪರ್ಸನ್ ಇನ್ನೊಬ್ರು ಇಲ್ಲ ಅಂತ ಹೇಳ್ಬೋದು. ಯಾರೋ ನಮಗೆ ಕಷ್ಟದ ಟೈಮಲ್ಲಿ ನಮ್ಮ ಜೊತೆ ಇರ್ತಾರೆ. ನಾವು ಏನೇ ಅನಿಸಿದ್ರು, ಏನೇ ಟಫ್ ಟೈಮ್ಸ್ ಇದ್ದರೂ ಕೂಡ ನಮ್ಮ ಫೀಲಿಂಗ್ಸ್ನ ಒಬ್ಬರ ಜೊತೆ ಫಿಲ್ಟರ್ ಇಲ್ದಂಗೆ ಮಾತಾಡ್ಬೋದು ಅಂತ ಯಾರಾದರೂ ನಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ಅದಕ್ಕಿಂತ ಕೋಟಿ ಆಸ್ತಿ ಇದ್ರೂ ಯೂಸ್ಲೆಸ್ ಅದು. ಸೊ ಎಷ್ಟೋ ಜನಕ್ಕೆ ಏನೇನೋ ಇರುತ್ತೆ, ಬಟ್ ಅವ್ರ ಜೊತೆ ನಾವು ಮನಸ್ಸು ಬಿಚ್ಚಿ ಮಾತಾಡುವಂಥ ವ್ಯಕ್ತಿಗಳೇ ಇರಲ್ಲ. ಸೊ ಆ ಥರ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ಬೇಳೆ ಹಾಕಿ ಒಂದು 2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಒಗ್ಗರಣೆ ಜೊತೆನ. ಆಮೇಲೆ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಹಾಕ್ಕೋಬೇಕಷ್ಟೇ. ರುಬ್ಬೋಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಹಾಕಿ ರುಬ್ಕೊಂಡಿದ್ದೆ. ಖಾರ ಬೇಕಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೆ. ಚಳಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳಿ. ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಈರುಳ್ಳಿ ಒಗ್ಗರಣೆಲೇ ಚೆನ್ನಾಗಿ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಹಸಿ ಮಸಾಲೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಈ ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಬೇಳೆ ಸತ್ವ ಎಲ್ಲ ಅಷ್ಟು ಚೆನ್ನಾಗಿ ಬಿಡುತ್ತೆ ಆ ಸಾರಿನಲ್ಲಿ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಆಯಿತಾ. ನೆಕ್ಸ್ಟ್ ಬಂದು ನಾವು ಟಫ್ ಆಗಿರೋದನ್ನು ಕಲಿಬೇಕು. ಆಗುತ್ತೆ, ಇಮೋಷ್ನಲಿ ವೀಕ್ ಆಗ್ತೀವಿ, ಎಮೋಷನ್ಸ್ ಉಕ್ಕಿ ಬರ್ತಾ ಇರುತ್ತೆ. ಬಟ್ ಆ ಥರ ಟಫ್ ಟೈಮ್ಸ್ ಬಂದಾಗ ನಾವು ಟಫ್ ಆಗಲೇಬೇಕು. ಎಮೋಷ್ನಲಿ ವೀಕಾಗಿ ಕುಗ್ಗೋಗೋ ಬದಲು ನನ್ನ ಕೈಲಾಗುತ್ತೆ ಅಂತ ಪಾಸಿಟಿವ್ ಆಗಿ ಮಾತಾಡಿಕೊಂಡು ಆ ಸಿಚುವೇಶನ್ಸ್ನ ಫೇಸ್ ಮಾಡ್ಕೋಬೇಕು. ನಾವು ಪ್ಯಾನಿಕ್ ಆಗಕ್ಕೆ ಹೋಗಬಾರ್ದು. ಪ್ಯಾನಿಕ್ ಆದಾಗ ಏನಾಗುತ್ತೆ ಅಂದರೆ ರಾಂಗ್ ಡಿಸಿಷನ್ಸ್ ತೊಗೋತೀವಿ. ಆಮೇಲೆ ಒಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತೀವಿ. ಕಾಮಾಗಿ ಇರಬೇಕು. ಎಷ್ಟು ಕಾಮಾಗಿರ್ತೀವೋ ಒಳ್ಳೆ ಡಿಸಿಷನ್ಸ್ ತೊಗೊಳಕ್ಕೆ ಸಾಧ್ಯ. ಆಮೇಲೆ ಆ ಸಿಚುವೇಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮೇಯ್ನಾಗಿ ನಮ್ಮದ್ರಲ್ಲೆಲ್ಲ ಏನು ಪ್ರಾಬ್ಲಮ್ಮು ಅಂದರೆ ಟಫ್ ಟೈಮ್ ಬಂದಿದ ತಕ್ಷಣ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಎಂತೆಂಥ ಟಫ್ ಟೈಮು ಅಂದರೆ ವರ್ಸ್ಟ್ ಅಂದರೆ ರೀಸೆಂಟಾಗಿಯೇ ಒಬ್ಬರ ಹತ್ರ ಮಾತಾಡ್ತಿದ್ದೆ ಆಯಿತಾ. ಟಫೆಸ್ಟ್ ಟೈಮ್ ಅಂದರೆ ಒಂದು ಮನುಷ್ಯನ ಕಳ್ಕೊಳ್ಳೋದು. ಯಾರನ್ನು ನಾವು ತುಂಬ ಇಷ್ಟಪಟ್ಟಿರ್ತೀವಿ ನಮ್ಮ ಲೈಫಲ್ಲಿ, ಅವರು ಪರ್ಮನೆಂಟಾಗಿ ನಾವು ಕಳ್ಕೊಂಬಿಟ್ರೆ ಅದರಷ್ಟು ಟಫ್ ಟೈಮ್ ಇನ್ನೊಂದಿರಲ್ಲ. ಅದನ್ನು ಈಗ ಅಂಥದ್ದೇ ಸಿಚುವೇಶನ್, ಅದು ಟಫೆಸ್ಟ್ ಅದು ಆಯಿತಾ. ಆ ಥರ ಸಿಚುವೇಶನ್ಸ್ನ ಬಂದಾಗ ತುಂಬ ಕುಗ್ಗೋಗ್ತೀವಿ. ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಮ್ಮ ಲೈಫಲ್ಲಿ ಆ ಥರ ಆಗಿದೆ ಅಂತ. ಸೊ ಅದನ್ನು ಯಾವ ರೀತಿ ಫೇಸ್ ಮಾಡ್ಕೊಳ್ಳೋದು ಅಂದರೆ ಫಸ್ಟ್ ಥಿಂಗೇ ಅಕ್ಸೆಪ್ಟೆನ್ಸ್.
ಹೌದು ನನ್ನ ಲೈಫಲ್ಲಿ ಆಗಿದೆ, ಹೌದು ನನ್ನ ಲೈಫಲ್ಲಿ ಆಗಿದೆ, ಮುಂದೆ ಏನು, ಯಾವ ರೀತಿ ಫೇಸ್ ಮಾಡ್ಕೋಬೇಕು, ಏನೇನು ಪಾಸಿಬಿಲಿಟೀಸ್ ಇದೆ, ಈ ಥರ ಎಲ್ಲ ನೀಟಾಗಿ ಕಾಮಾಗಿ ಥಿಂಕ್ ಮಾಡ್ಕೊತ ಹೋದರೆ ಸಲ್ಯೂಷನ್ ಸಿಗುತ್ತೆ ಆಯಿತಾ. ನಂದಲ್ಲ ನನಗಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಎಷ್ಟು ದಿನ ಆ ಥರ ಕೊರ್ಗಕ್ಕೆ ಸಾಧ್ಯ ಆಯಿತಾ. ಒಂದಲ್ಲ ಒಂದು ದಿನ ಎಲ್ಲರೂ ಆ ಸಿಚುವೇಶನ್ಸ್ ಫೇಸ್ ಮಾಡೇ ಮಾಡ್ತೀವಿ, ಒಬ್ಬರಲ್ಲ ಒಂದು ರೀತಿಯಲ್ಲಿ ಫೇಸ್ ಮಾಡೇ ಮಾಡ್ತೀವಿ. ಅಂಥ ಸಿಚುವೇಶನ್ಸು ಅಥವಾ ಎಷ್ಟೆಷ್ಟೋ ಟಫೆಸ್ಟ್ ಟೈಮು, ಎಷ್ಟೊಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಅದು ಕೆಲಸ ಹೋಗ್ಬಿಡುತ್ತೆ, ಏನೋ ಲಾಸ್ ಆಗುತ್ತೆ, ಎಷ್ಟೋ ಇಷ್ಟಪಟ್ಟು ಮದುವೆ ಆಗಿರ್ತೀವಿ, ಏನೋ ಫೀಲಿಂಗ್ಸೇ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಏನೋ ಲವ್ ಬ್ರೇಕಪ್ ಆಗಿಬಿಡುತ್ತೆ, ಏನೋ XYZ ಎಷ್ಟೊಂದಿರುತ್ತೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದ್ದೆಲ್ಲ ಆಗ್ತಾಯಿರುತ್ತೆ. ನನ್ನ ಲೈಫ್ ಹಿಂಗಾಗುತ್ತಾ ಅನ್ನೋ ಲೆವೆಲ್ಗೂ ಕ್ವಶನ್ ಮಾರ್ಕ್ ಬರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲಾಜಿಕ್ಕಾಗಿ ಪ್ರಾಕ್ಟಿಕಲಿ ಥಿಂಕ್ ಮಾಡ್ಕೋಬೇಕು. ಈಗ ಆಗೋಗಿದೆ ಅದ್ರ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡು ನನ್ನ ಲೈಫ್ ಹಾಳಾಯಿತು ಅನ್ನೋ ಬದಲು ಇರೋ ಲೈಫ್ನ ಅಕ್ಸೆಪ್ಟ್ ಮಾಡಿಕೊಂಡು ಯಾವ ರೀತಿ ಅದನ್ನು ಬೆಸ್ಟ್ ಮಾಡ್ಕೋಬೋದು, ನಾನು ಯಾವ ರೀತಿ ಖುಷಿಯಾಗಿರ್ಬೋದು, ಮುಂದೆ ಲೈಫ್ ಹೇಗೆ ಲೀಡ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡ್ತಾ ಹೋಗಬೇಕು. ನನ್ನ ಲೈಫ್ ಇದಲ್ಲ, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ಏನು ಯೋಚನೆ ಮಾಡಬೇಕು ಅಂದರೆ ಯಾವ್ದು ನನ್ನ ಕಂಟ್ರೋಲಲ್ಲಿದೆ ಅಂತ ಯೋಚನೆ ಮಾಡಬೇಕು. ಈಗ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗೋಯಿತು, ನಾನು ಅಂದ್ಕೊಂಡಿರಲಿಲ್ಲ, ಮುಂದೆ ಏನು, ನಾನು ಏನೇನು ಪಾಸಿಬಿಲಿಟೀಸ್ ಮಾಡ್ಬೋದು, ಯಾವುದು ನಮ್ಮ ಕಂಟ್ರೋಲಲ್ಲಿರುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗಬೇಕು. ನಾವು ಯಾವಾಗ ಪಾಸಿಟಿವ್ ಆಗಿ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವಿ, ಸೊಲ್ಯೂಷನ್ಸ್ ಆಟೋಮ್ಯಾಟಿಕ್ಕಾಗಿ ನಮ್ಮ ಲೈಫಲ್ಲಿ ಬರ್ತಾ ಹೋಗ್ತೀವಿ. ನಾವು ಆ ರೀತಿಯೇ ಬೋಲ್ಡಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಹೋಗ್ತೀವಿ. ಓವರ್ ಥಿಂಕ್ ಮಾಡಿಕೊಂಡು ನನ್ನ ಲೈಫ್ ಇಷ್ಟೇ, ನನ್ನ ಲೈಫ್ ಹಾಳಾಗೋಯ್ತು ಅಂತ ಥಿಂಕ್ ಮಾಡೋ ಬದಲು ಆಯಿತು ಈ ಥರ ಆಗಿದೆ, ತುಂಬ ಥಿಂಕ್ ಮಾಡ್ಕೊಳ್ದೆ ಏನು ಪಾಸಿಬಿಲಿಟೀಸು. ಈಗ ಎಷ್ಟೊಂದು ಜನ ಕಮೆಂಟ್, ಯೂಶಲಿ ನನ್ನ ವ್ಲಾಗ್ಸ್ನ ನೋಡೋದು 99% ಲೇಡೀಸೇ. ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ನಮ್ಮ ಹಸ್ಬೆಂಡ್ ಈ ಥರ, ನಮ್ಮ ಅತ್ತೆ ಈ ಥರ, ನನ್ನ ಲೈಫ್ ಈ ಥರ, ನಾನು ಜಾಬಕ್ಕೆ ಹೋಗೋಕ್ಕಾಗ್ತಿಲ್ಲ, ನಾನೇನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಲ್ಲ, ನಾನು ಎಲ್ಲದಕ್ಕೂ ಅಳ್ತೀನಿ, ಈ ಥರದ್ದೆಲ್ಲ ನೀವು ಥಿಂಕ್ ಮಾಡ್ಕೊಳ್ಳೋ ಬದಲು ಅದು ತಪ್ಪು ಅಂತ ಅಲ್ವೇ ಅಲ್ಲ. ಯಾಕೆ ಅಂದರೆ ನನ್ನ ಲೈಫಲ್ಲೂ ಅಷ್ಟೊಂದೆಲ್ಲ ಆಗಿದೆ, ನಾನು ಫಸ್ಟ್ ಎಲ್ಲದಕ್ಕೂ ಅಳ್ತಾ ಇದ್ದೆ. ಇಷ್ಟು ಸ್ಟ್ರಾಂಗಾಗಿ ಈಗ ಥಿಂಕ್ ಮಾಡ್ತಿದ್ದೀನಿ ಅಂದರೆ ಡೇ ಬೈ ಡೇ ಸ್ವಲ್ಪನೇ ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು. ಇಲ್ಲ ನಾನು ಈ ಥರ ಇರೋದು ತಪ್ಪು ಅಂತ ನಿಮಗೆ ಗೊತ್ತು ಅಲ್ವಾ ಫ್ರೆಂಡ್ಸ್, ನಿಮಗೆ ಗೊತ್ತು ಆ ಥರ ಅಳೋದು ತಪ್ಪು, ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ತಪ್ಪು, ಓವರಾಗಿ ಥಿಂಕ್ ಮಾಡೋದು ತಪ್ಪು. ತಪ್ಪು ಮಾಡಿದ್ರು ತಪ್ಪು ಅಂತ ಗೊತ್ತಿದ್ರು ಕೂಡ ಅದು ರಿಪೀಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ಈ ಥರ ಇದ್ದೀನಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಸ್ಟ್ರಾಂಗ್ ಆಗಿಬಿಡ್ತೀನಿ ಅಂದರೆ ಅದು ಆಗದೇ ಇರೋ ಮಾತು, ಅದೆಲ್ಲ ಆಗಲ್ಲ. ಸೊ ಗ್ರ್ಯಾಜುವಲಿ ನನಗೆ ಈಗ ಏನೋ ಒಂದು ಸಿಚುವೇಶನ್ಸ್ ಬಂತು ಅಂತ ತಿಳ್ಕೊಳ್ಳಿ. ಅಳೋ ವಿಷಯಕ್ಕೆ ಹೇಳ್ತಾ ಇರೋದು ನಾನು. ಆ ಸಿಚುವೇಶನ್ಸ್ ಬಂದಾಗ ಇವತ್ತೇನೋ ನಿಮ್ಗೆ ಹರ್ಟ್ ಆಯಿತು, ಸ್ವಲ್ಪ ನೀವು ಒಂದು 1/4 ಗಂಟೆ, ಒಂದು 20 ನಿಮಿಷ ನಿಮ್ಮ ಅಳುನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಮ್ಗೆ ಅಳುನೇ ಬರಲ್ಲ. ನೀರು ಕುಡೀರಿ, ಏನೋ ಒಂದು ಡೈವರ್ಟ್ ಮಾಡ್ಕೊಂಡು ಬೇರೆ ಥಿಂಕ್ ಮಾಡಿ, ಲೈಟಾಗಿ ನೋಡಿ, ಸೀರಿಯಸ್ಸಾಗಿ ಯಾವುದೂ ನೋಡೋಕ್ಕೆ ಹೋಗಬೇಡಿ. ನಾನು ಎಷ್ಟೊಂದು ಲಾಕ್ಸ್ ಮಾಡಿದ್ದೀನಿ ಅಳುನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ, ಒಂದು ಶಾರ್ಟ್ಸ್ನೂ ಮಾಡಿದ್ದೀನಿ. ಸೊ ಆ ರೀತಿ ಇದ್ದಾಗ ಸ್ವಲ್ಪ ಒಂದು 15-20 ನಿಮಿಷ ನಾವು ಸ್ವಲ್ಪ ಅಳುನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಆಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಆ ರೀತಿ ಇದು ಮಾಡ್ಕೊಳ್ಳೋದು. ಈ ರೀತಿ ಟಫ್ ಟೈಮ್ ಬಂದಾಗ ನಾವು ಡಿಸಿಷನ್ ಮೇಕಿಂಗಲ್ಲಿ ಮಿಸ್ಟೇಕ್ಸ್ ಮಾಡೋದು ಸಹಜ. ಒಬ್ರ ಹತ್ರ ಕನ್ಸಲ್ಟ್ ಮಾಡೋದ್ರಲ್ಲಿ, ಜೆನ್ಯೂನ್ ಪರ್ಸನ್ ಹತ್ರ, ಟ್ರಸ್ಟ್ ವರ್ತಿ ಪರ್ಸನ್ ಹತ್ರ ಡಿಸ್ಕಸ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮ ಸ್ಟ್ರೆಂತು ಮತ್ತು ನಮ್ಮಲ್ಲಿ ಒಂದು ಟ್ರಸ್ಟ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ನಾವೇ ವೀಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ತುಂಬಾ ಕಷ್ಟ. ಸೊ ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟಫ್ ಟೈಮ್ಸ್ ಅನ್ನೋದು ಲಾಸ್ಟ್ ಆಗೋದೇ ಇಲ್ಲ, ಅಂದರೆ ಕೊನೆ ಅನ್ನೋದೇ ಇಲ್ಲ. ನೀವು ಎಷ್ಟು ಪೇಷನ್ಸಿಂದ ಇರ್ತೀರೋ, ಯಾವುದೇ ಟಫ್ ಟೈಮ್ ಬಂದರೂ ಬಂದೇ ಬರುತ್ತೆ ಫ್ರೆಂಡ್ಸ್, ಡೈಲಿ ಬೇಸಿಸಲ್ಲೇ ಬರುತ್ತೆ. ಬೆಳಗ್ಗೆ ಎದ್ದೇಳೋದೇ ಒಂದು ಟಫ್ ಟೈಮ್. ಈ ಚಳಿಗಾಲದಲ್ಲಿ ಒಂದು 13 ಡಿಗ್ರಿ, 14 ಡಿಗ್ರಿ, 16 ಡಿಗ್ರಿ ಎಲ್ಲ ಇರುತ್ತೆ. ಬೆಳಗ್ಗೆ ಎದ್ದೇಳೋದೇ ಒಂದು ಟಫ್ ಟೈಮು. ಅದನ್ನು ನನ್ನ ಕೈಲಿ ಆಗಲ್ಲ ಅಂತ ಹತ್ಕೊತ ಕೂತ್ಕೊಂಡ್ರೆ ಆಗಲ್ಲ. ಆಗುತ್ತೆ, ನನ್ನ ಕೈಲಿ ಆಗುತ್ತೆ. ಸ್ವಲ್ಪ ಏನಾದರೂ ನಾವೇ ಆಲ್ಟರ್ನೇಟಿವ್ ಹುಡ್ಕೋಬೇಕು. ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಏನೋ ಒಂದು ನನಗಿಷ್ಟ ಆಗೋ ಕೆಲಸನ ಆ ಥರ ಎದ್ದು ಏನೋ ಒಂದು ಮಾಡ್ಕೋತಾ ಇರಬೇಕು. ಡೈಲಿ ಬೇಸಿಸಲ್ಲಿ ಟಫ್ ಟೈಮ್ಸ್ ಇದ್ದೇ ಇರುತ್ತೆ. ನಾವು ಸೊಲ್ಯೂಷನ್ ಹುಡ್ಕೊಂಡು ಅದನ್ನು ಈಸಿ ಮಾಡ್ಕೋಬೇಕೇ ಹೊರತು ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಸೊ ಇವತ್ತಿಂದ ಏನೇ ಟಫ್ ಟೈಮ್ಸ್ ಬಂದೇ ಬರುತ್ತೆ, ಬಂದರೂ ಅಲ್ಲ, ಪ್ರತಿಯೊಂದು ಲೈಫಲ್ಲೂ ಬಂದೇ ಬರುತ್ತೆ. ಅದನ್ನು ಯಾವ ರೀತಿ ಈಸಿ ಮಾಡ್ಕೊಳ್ಳೋದು ಅಂತ ನೋಡಿ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್, ಅದು ನಮ್ಮನ್ನು ಏನು ಕಲಿಸ್ತಾ ಇದೆ, ಲೈಫಲ್ಲಿ ಏನಾದ್ರು ಸಿಚುವೇಶನ್ ಬರ್ತಾ ಇದೆ ಅಂದರೆ ನಮಗೇನೋ ಕಲಿಸುತ್ತೆ, ಅದು ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ನಾವೇನೋ ಕಲಿತಾ ಇರ್ತೀವಿ ಅದರಿಂದ. ಮುಂದೆ ಯಾವುದೋ ಸಿಚುವೇಶನ್ಗೆ ಹೌದಪ್ಪ ನಾವೇನೋ ಇಷ್ಟೆಲ್ಲ ಕಷ್ಟಪಟ್ಟು ಫೇಸ್ ಮಾಡಿದ್ದು ಅನ್ನೋ ಲೆವೆಲ್ಗೆ ಸ್ಟ್ರಾಂಗ್ ಆಗಿಬಿಡ್ತೀವಿ. ಸೊ ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆರಾಮಾಗಿ ಲೈಫಲ್ಲಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು.
ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಇವತ್ತಿನ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಬಾರನ್ನ ಟ್ರೈ ಮಾಡಿ ಆಯಿತಾ. ಮೊಟ್ಟೆ ಸಾರು ಸೂಪರಾಗಿರುತ್ತೆ. ನೀವೇನಾದರೂ ನಾನ್ ವೆಜಿಟೇರಿಯನ್ ಅಲ್ಲ, ವೆಜ್ಜವರು ಅಂದರೆ ಮೊಟ್ಟೆನ ಹಾಕಕ್ಕೆ ಹೋಗ್ಬಿಡಿ ಅಷ್ಟೇ. ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ಮೊಟ್ಟೆ ಹೊಡೆದಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.